ಗೋರಿ ಹಿಡಿಯೋನು ಸ್ವಲ್ಪ ಕಡಕಾಗಿರ್ಬೇಕು ಅಂತ ಏನೋ ಹೇಳ್ತಾ ಇದ್ರು. ಅದಕ್ಕೆ ಒಂಚೂರು ಕಡಕೆ ಮತ್ತು ಚಿಕ್ಕ ಜಾಸ್ತಿ ಬರುತ್ತೆ. ಅಂದರೆ ಮಾತಾಡೋ ಶೈಲಿ ಹಾಗೆ ಬಾಡಿ ಲ್ಯಾಂಗ್ವೇಜು ಎಲ್ಲ ಒಂಚೂರು ವರ್ಕ್ಶಾಪ್ ಮಾಡಿದ್ದೀವಿ. ಖಂಡಿತ ನಿಮಗೆ ಬೇರೆ ಥರ ಫೀಲ್ ಆಗುತ್ತೆ. ಈ ಹೋರಿನೇ ತುಂಬ ಡೇಂಜರಸ್ ಕಾಣಿಸುತ್ತೆ. ಸಾಮಾನ್ಯವಾಗಿ ಹೋರಿ ಹಿಡಿಯುವಂಥ ರೋಲ್ ಅದನ್ನು ಮಾಡೋದೇ ಒಂದು ರೀತಿ ತುಂಬ ಚೆನ್ನಾಗಿರುತ್ತೆ. ಅದನ್ನು ಈಗ ರಿಯಲಿಸ್ಟಿಕ್ ಮಾಡಬೇಕು ಥರ ಇದೆಯೋ ಅಥವಾ ಹೇಗೆ ಅಂದರೆ ಧ್ರುವ ಆ ಥರದ ಪ್ರಯತ್ನಗಳು ಮಾಡ್ತಾ ಇರ್ತಾರೆ. ಖಂಡಿತ. ಏಕೆಂದರೆ ಎರಡು ವಿಷಯ, ಒಂದು ಚೆನ್ನಾಗಿ ಕಾಸು ಕೊಟ್ಟು ಅವರು ಕಷ್ಟಪಟ್ಟು ಸಂಪಾದನೆ ಮಾಡಿದ್ರು, ಕಾಸು ಕೊಟ್ಟು ಥಿಯೇಟರ್ ಬಂದು ನೋಡ್ತಾರೆ. ಖಂಡಿತ ಇದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಯಾವುದು ಖಂಡಿತ ಅದನ್ನೇ ಹೇಳ್ಬೋದು. ನಾವು ಒಂಚೂರು ಪ್ರಾಕ್ಟೀಸ್ ಮಾಡಿಕೊಂಡು ಒರಿಜಿನಲ್ ಹೋಗಿ ಜೊತೆ ಶೂಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅದೇ ರೀತಿ ಪ್ಲ್ಯಾನಿಂಗು ನಡೀತದೆ. ಇನ್ನೇನು ಇವಾಗ ಉತ್ತರ ಕರ್ನಾಟಕದಲ್ಲಿ ನೆಕ್ಸ್ಟ್ 15 ದಿವಸ ಆದರೆ ಹೋಗಿರೋ ಶುರು ಆಗ್ತದೆ. ಸೊ ಅದೇ ಫಸ್ಟು ಅದನ್ನೇ ಸ್ಟಾರ್ಟ್ ಮಾಡೋಣ ಅಂತ. ರಚಿತಾ ಒಂದು ಮಾತು ಹೇಳಿದ್ರು ಈಗ ಮೊದಲ ಸಂದರ್ಭದಲ್ಲಿ, ಕ್ರಿಮಿನಲ್ ಯಾರು ಕ್ರಿಮಿನಲ್ಲು ಏನು ಅಂತ ಸಿನಿಮಾದಲ್ಲಿ ನೋಡಲಿಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತೇಳಿ. ನಿಮ್ಮ ಪಾತ್ರಗಳ ಆಯ್ಕೆನೂ ಕೂಡ ಒಂದು ರೀತಿ ಈಗ ಚೇಂಜ್ ಆಗ್ತಾ ಹೋಗ್ತದೆ. ಈ ಕ್ರಿಮಿನಲ್ ಪಾತ್ರಗಳನ್ನು ಆಯ್ಕೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಈ ಸಿನಿಮಾದಲ್ಲಿ ಕ್ರಿಮಿನಲ್ ಅಥವಾ ಹೇಗೆ ಮೇಡಮ್ ಅಥವಾ ಖಂಡಿತ ನೋಡ್ತಾ ಇದ್ದಾರೆ ಚೇಂಜಸ್. ಕೇಳಿ ಚಿತ್ರದ್ದು ಪ್ರಮೋಷನ್ಸ್ ಇಂದ ಒಂದು ಸ್ವಲ್ಪ ಗ್ಯಾಪ್ ತಗೊಂಡು ಅದನ್ನು ಡೆಫಿನೆಟ್ಲಿ ಸೊ ಈಗ ರಾಜ್ಗುರು ಕೆರೆಪೇಟೆ ಸಿನಿಮಾ ನೋಡಿದಾದ್ಮೇಲೆ ನೀವು ಈ ಸಿನಿಮಾ ಒಪ್ಕೊಂಡ್ರ ಒಳ್ಳೆ ಕಥೆ ಮಾಡಿದ್ದಾರೆ. ಯಾಕಂದ್ರೆ ಕೆರೆಪೇಟೆ ಸಿನಿಮಾ ಸೂಪರ್ ಆಗಿತ್ತು, ನಾವೆಲ್ಲ ಅನ್ಕೊಳ್ತಾ ಇದ್ವಿ ಆ ಸಿನಿಮಾ ಧ್ರುವ ಸರ್ಕಲ್ ಮಾಡಿದ್ರೆ ಸಕ್ಕತ್ತಾಗಿತ್ತು ಅಂತ. ಜೊತೆಗೆ ನೀವು ಕೂಡ ಆ ಸಿನಿಮಾ ತಂಡದ ಜೊತೆ ನಿಂತಿ, ಯಾರು ಇಲ್ಲದೆ ಇರೋ ಟೈಮಲ್ಲಿ ನೀವು ಅವ್ರ ಜೊತೆ ನಿಂತಿದ್ರಿ. ಸೊ ಹೀಗಾಗಿ ಆ ಸಿನಿಮಾ ನೋಡಿದಾದ್ಮೇಲೆ ಅವ್ರನ್ನ ಕರೆಸ್ಕೊಂಡು ನೀವು ಕತೆ ಕೇಳಿ ಸಿನಿಮಾ ಒಪ್ಕೊಂಡ್ರ, ಅದರ್ವೈಸ್ ಇಲ್ಲ ಡೈರೆಕ್ಟ್ ಹೊಸ ಡೈರೆಕ್ಟರ್ಗೆ ಒಂದು ಚಾನ್ಸ್ ಕೊಡಬೇಕು ಅಂತ ಒಪ್ಕೊಂಡಿದ್ದಾನೆ? ಇಲ್ಲ ಮೇಡಮ್, ಚಾನ್ಸ್ ಅಂತ ಅನ್ನಿಸಿ ನಮಗೆ ಬಹುದೊಂದು ಕೇಳಿದಾಗೂ ಡೈರೆಕ್ಟರ್ ಅವಾಗ ಕತೆ ಕೇಳಿದ ಅದಕ್ಕೆ ಕತೆ ಕೇಳಿದ ತಕ್ಷಣ ಇಷ್ಟ ಆಗೋದು. ಅವ್ರು ಹೊಸದಾಗಿರಲಿ ಹಳಬರಾಗಿರಲಿ ನಿಮಗೆ ಇಷ್ಟ ಆದರೆ ಡೆಫಿನೆಟ್ಲಿ ಮಾಡಿ. ಹಾಗೆಯೇ ರಾಜ್ಗುರು ಸರ್ ಕತೆ ಕೇಳಿದ ತಕ್ಷಣ ಇಷ್ಟ ಆಗುತ್ತೆ. ಎಸ್ಪೆಷಲಿ ಬಿಕಾಸ್ ದಿಸ್ ಇಸ್ ಬೇಸ್ಡ್ ಆನ್ ಟ್ರೂ ಲವ್ ಸ್ಟೋರಿ. ಸೊ ಈ ಥರ ಪಾತ್ರ ಪ್ಲೇ ಮಾಡೋದಕ್ಕೆ ನನಗೂ ಇಷ್ಟ ಆಯಿತು. ಡೆಫಿನೆಟ್ಲಿ ಒಂದು ಚಾಲೆಂಜಿಂಗ್ ಅನ್ನಿಸ್ತು. ಎಂಡ್ ಆಫ್ ದ ಡೇ ಜನಗಳಿಗೆ ಇಷ್ಟ ಆಗುತ್ತೆ. ಸೊ ಖಂಡಿತ ಇಷ್ಟ ಆಗುತ್ತೆ. ಈ ಪಾತ್ರಕ್ಕೆ ಒಪ್ಪಿಕೊಂಡು ಈ ಸಿನಿಮಾ ಸರ್ ಎಲ್ಲರೂ ಹೇಳುವಂತೆ ಧ್ರುವ ಅವರಲ್ಲಿ ಒಬ್ಬ ನಟನಾಗಿ ಬೇರೆಯದೇ ತಾಕತ್ತು ಮತ್ತು ಪೊಟೆನ್ಷಿಯಲ್ ಇದೆ. ಸೊ ಎಲ್ಲೋ ಒಂದು 6 ಸಿನಿಮಾಗಳು ಇರಲಿಲ್ಲ ಅಂದರೆ ಎಲ್ಲ ಕಮರ್ಷಿಯಲ್ ಆಗಿರೋದು ಕಾರಣ. ಸೊ ಅದೆಲ್ಲ ಒಂದು ಚಾಲೆಂಜಸ್ ಹಾಕೊಂಡು ಮಾತುಗಳನ್ನು ಈ ಕ್ರಿಮಿನಲ್ ಅದನ್ನು ನಾವು ಮಾಡಿ ತೋರಿಸ್ಬೇಕು ಅನ್ನೋ ಚಾಲೆಂಜ್ ನಿಮ್ಮೇ ನೀವು ಹಾಕೊಂಡಿರೋದ ಒಬ್ಬರು ಅಬ್ಬರಿ ಬೋದು ವರ್ಷದಲ್ಲಿ ನಾಟಕ ಎಲ್ಲ ಕೊಡ್ತೀರಲ್ಲ. ಏಕೆ ಅಂದರೆ ಅವ್ರು ಬೇರೆ ಥರ ಇರುತ್ತೆ, ಇವಾಗ ಬೇರೆ ಥರ. ಇವಾಗ ರಿಯಲಿಸ್ಟಿಕ್ ನಿಜವಾಗ್ಲೂ ನಮ್ಮಂಥ ಕತೆ ಆ ಥರ ತುಂಬ ಎಲಿವೇಶನ್. ಈಗ ಎಷ್ಟು ಬೇಕು ಪಾತ್ರಕ್ಕೆ ಅಭಿನಯಿಸಿದ್ರೆ ಸಾಕು, ಮತ್ತು ಕತೆಗೆ ಎಷ್ಟು ಬೇಕು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಅಂತಾರಲ್ಲ ಹಾಗೆ ಕತೆಗೆ ಎಷ್ಟು ಬೇಕೋ ಅಷ್ಟು ಫುಲ್ ಎಲ್ಲರೂ ಒಟ್ಟಿಗೆ ಆ್ಯಕ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಈಗ ಖಂಡಿತ ಇದು ಹೊಸ ಪ್ರಯತ್ನ ಅಂತಲೇ ಹೇಳ್ಬೋದು. ಖಂಡಿತ ನೋಡ್ಬೋದು ಇಷ್ಟ. ಪ್ರಶ್ನೆ ಡೈರೆಕ್ಟ್ ನಿಮಗೆ ಇಲ್ಲಿ 2 ಆಕ್ಷನ್ ಇದೆ. ಒಂದು ನಿಮ್ಮ ಸಿನಿಮಾದ ಆಕ್ಷನ್ ಅಂದರೆ ಒಂದು ಡೈಲಾಗ್ ಕೇಳೋದು. ಉತ್ತರ ಕರ್ನಾಟಕದ ನಮ್ಮ ಸ್ಲ್ಯಾಂಗ್ ಏನಿದೆ ಮಾತಾಡಬೇಕು. ಇಷ್ಟು ಚಾಲೆಂಜಿಂಗ್ ಆಗಿರ್ಬೋದು ನಿಮಗೀಗ ಎಷ್ಟು ಉತ್ತರ ಕರ್ನಾಟಕದ ಸ್ಲ್ಯಾಂಗು ಇಡೀ ಸಿನಿಮಾ ಅದರಲ್ಲಿ ಇರೋದ್ರಿಂದ ಆ ಒಂದು ಭಾಷಾ ಶೈಲಿಯನ್ನು ನಿಮ್ಮ ಸಿನಿಮಾ ನೀವು ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಎಷ್ಟು ಚಾಲೆಂಜಿಂಗ್ ಇಲ್ಲ. ನಮಗೆ ಥಿಯೇಟರ್ ಮಾಡಿರೋಕ್ಕೆ ಅಂದರೆ ಥಿಯೇಟರ್ ಆರ್ಟಿಸ್ಟ್ ಆಗಿರೋದ್ರಿಂದ ಒಂಚೂರು ಗ್ರಾಸ್ಪಿಂಗ್ ಒಂಚೂರು ಬೇಗ ಅಂತ ಡೈರೆಕ್ಟ್ ಹೇಳ್ತಾ ಇರ್ತಾರೆ. ನನಗೂ ಅಷ್ಟೇ. ಬಟ್ ನಾನು ಡೈರೆಕ್ಟರ್ ಸ್ಟ್ಯಾಂಡಿಂದ ಟ್ರೈ ಮಾಡ್ತಾ ಇರ್ತೀನಿ. ಸೊ ಸ್ವಲ್ಪ ಮಿಸ್ ಆಯಿತು ಅನ್ನೋ ನಾವು ಹೇಳ್ಕೊಡ್ತಾ ಇರ್ತೀವಿ. ಸೊ ಅಫ್ಕೋರ್ಸ್ ಕಲಿಕೆ ಅವ್ರಿಗೆ ಹೇಳಿದ್ರೆ ಇನ್ನೊಂದು ಕಲಿಕೆ ನಮಗೂ ಹೊಸ ಸವಾಲುಗಳನ್ನ ಕಲ್ತಂತ ಹೇಳ್ಬೋದು. ಬಟ್ ಖುಷಿ ಆಗುತ್ತೆ. ಡೈಲಾಗ್ ಏನು ಬರೀತಾರೆ ಡೈರೆಕ್ಟ್ರು ಪ್ರಮೋದ್ ಅಂತ ಬರೀತಾರೆ, ಶಂಕರ್ ಸರ್ ಅಂತ ಬರೀತಾರೆ,
ಶಂಕರ್ ಅವರು ಡೈರೆಕ್ಟರ್, ಶಂಕರ್ ಸರ್ನು ಬರೀತಾ ಇದ್ದಾರೆ. ಸೊ ಡೆಫಿನೆಟ್ಲಿ ಒಂದು ದೊಡ್ಡ ಟೀಮೇ ಇದೆ ಅವರು, ಡೈರೆಕ್ಷನ್ ಟೀಮ್ ಮಸ್ಟ್ ಮಾಡ್ತಾರೆ. ಸರ್ ಧ್ರುವ ಸರ್, ಕೊನೆಯದಾಗಿ ಈಗಿನ ಮೇಲೆ ದೊಡ್ಡ ಜವಾಬ್ದಾರಿ ಬಂದಿದೆ. ಈಗ ಹಸಿರು ಶಾಲು, ಸೊ ಜವಾಬ್ದಾರಿ ಜಾಸ್ತಿನೇ ಇರುತ್ತೆ. ಅಷ್ಟು ಒಂದು ಎರಡನ್ನೂ ಬ್ಯಾಲೆನ್ಸ್ ಮಾಡೋದು, ರಕ್ತ ಮತ್ತು ಹಸಿರು. ಖಂಡಿತ ಹಸುವನ್ನು ರೈತರು ಜವಾಬ್ದಾರಿ ಹೊತ್ಕೊಂಡಿರೋದಕ್ಕೆ ಇವತ್ತು ನಾವೆಲ್ಲ ಆರಾಮಾಗಿರೋದು. ಸೊ ಡೆಫಿನೆಟ್ಲಿ ಈ ಚಿತ್ರದಲ್ಲಿ ಬೇರೆ ಥರನೇ ನಾವು ಪಾತ್ರ ಮಾಡ್ತಾರೆ. ಸರ್, ತಾರಮ್ಮನ ತಾಯಿಯೊಳಗೆ ಹಾಕೊಂಡಿದ್ದೀರಾ, ಸದ್ಯ ಅವ್ರು ಸ್ಲಿಮ್ ಆಗಿದ್ದಾರೆ, ನೀವು ಅಕ್ಕನೊಳಗೆ ಹಾಕೋಬೇಕಾಗಿತ್ತು. ಜಸ್ಟ್ ಮಿಸ್ ಅಂತ ತಾಯಿಯೊಳಗೆ ಹಾಕೊಂಡಿದ್ದೀರಾ. ಜೊತೆಗೆ ಆ ಕ್ರಿಮಿನಲ್ ಮೇಲೆ ಅದೇನೋ ದಾರ ಅದೆಲ್ಲ ಇದೆ, ಅದೇನು ಅಂತ ಅದು ಪ್ರೀತಿಯ ಸಿಂಬಲ, ಅದರ್ವೈಸ್ ತಾಳಿ ಥರ ಕಾಣ್ತಿಲ್ಲ, ಅದು ತಾಳಿ ತಪ್ಪಾರ, ಅದು ನೀಲಿ ದಾರ, ತಾಳಿನ ನಿಜನ ಹಸುಗೂ ಹಾಕೋಬೇಕು ಅಲ್ವಾ? ಕರೆಕ್ಟಾಗಿ ಹಾಕೋಬೇಕು. ಆ್ಯಕ್ಚುಲಿ ಓಡಿನ ನೀವು